ಒಳಗೆ ಒಂದು ಬ್ಯಾಕ್ಟೀರಿಯಾ ಇಲ್ಲಲ್ಲ, ಅಲ್ಲಿ ಬುಗು ಬುಗು ಅಂತ ಹುಳುಗಳು ಹರಿದಾಡಕ್ ಶುರು ಮಾಡ್ಬೇಕು. ಹಂಗ ಮಾಡಕ್ ಬರ್ತೈತಿ. ಇದ್ ನೋಡ್ರಿ, ಗೋಕೃಪಾಮೃತ ಅಂತಿದ್ರಿ ಹೆಸರು. ಇದು ಆಕಳ ಕರ ಹಾಕೋಕ್ಕಿಂತ ಮುಂಚೆ, ಇಲ್ಲ ಕರ ಹಾಕಿದ ನಂತರ ಮೊಟ್ಟ ಮೊದಲನೇ ಸಗಣಿ ಏನ್ ಹಾಕ್ತೈತಿ ಅದನ್ನ ಕೆಳಗೆ ಬೀಳೋಕ್ಕಿಂತ ಮುಂಚೆ ಹಿಡ್ಕೊಂಡು ಅದರೊಳಗಿಂದು ಅವಾತೀಯ ಜೀವಾಣುಗಳನ್ನ ಸೆಪರೇಟ್ ಮಾಡಿ, ಏರೋಬಿಕ್ ಮತ್ತು ಅನ್ಏರೋಬಿಕ್ ಅಂತ ಎರಡು ಪ್ರಕಾರದ ಜೀವಾಣುಗಳು ಇರ್ತಾವ. ಅನ್ಏರೋಬಿಕ್ ಏನದಾವು ಅವನ್ನ ಸೆಪರೇಟ್ ಮಾಡಿ ಅವುಗಳನ್ನ ಡೆವಲಪ್ ಮಾಡ್ಯಾರ ಇದ್ರೊಳಗೆ. ಇದು 6 ದಿನದಾಗ ತಯಾರಾಗ್ತೈತಿ. ಇದು 1 ಲೀಟರ್ ಐತಿ. ನಿಮ್ಮ ಮನ್ಯಾಗ ನೀವು ಒಂದು ಬ್ಯಾರಲ್ ನೀರ್ನ್ಯಾಗ ಇದನ್ನೊಂದು ಲೀಟರ್ ಹಾಕುದು ಒಯ್ದು, ಇದ್ರ ಕೂಡ 1-2 ಲೀಟರ್ ಮಜ್ಜಿಗೆ, 1-2 ಕಿಲೋ ಬೆಲ್ಲ ಹಾಕ್ರಿ. ಹಾಕಿ 4-5 ದಿವಸ ತಿರುಗಾಡಿಸ್ಕೊಂತ ಇರ್ರಿ. 6ನೇ ದಿವ್ಸಕ್ಕ ಇದು ತಯಾರಾಗ್ತೈತಿ. ನಿಮಗೆ ಯಾರ್ಯಾರ ನೋಡ್ಬೇಕು ಅನಿಸ್ತೈತಿ ಇದ್ರ ರಿಸಲ್ಟ್ ಅಂತಂದ್ರ ಇಲ್ಲಿ ಹೋಗಾಕ್ ತಗೊಂಡ್ ಹೋಗ್ರಿ. ಈಗ ಒಂದು 500 ಲೀಟರ್ ಇಲ್ಲಿ ತಯಾರು ಮಾಡ್ಕೊಂಡು ಬಂದಾನ ನಮ್ಮ ಇವ ಪ್ರಭು. ಅವ ಗುಲ್ಬರ್ಗ ಅದಾವ ನೋಡ್ರಿ, ಬೀದರ್ದವ್ರಿ. ಅವ ಸಾವಯವ ರೈತ ಅದನ. ಸಾವಯವ ಪದಾರ್ಥಗಳನ್ನ ಜನರಿಗೆ ಮುಟ್ಟಿಸ್ಬೇಕು, ಸಾವಯವ ಕೃಷಿಯನ್ನು ಮಾಡಿಸ್ಬೇಕು ಅಂತ ಅದಕ್ಕೆ ಜೀವನಾನ ಅರ್ಪಣೆ ಮಾಡ್ಕೊಂಡ. ನಾವು ನಮ್ಮಲ್ಲಿ ಇಂಥ ಒಂದು 5-6 ಹುಚ್ಚರದಾವ. ಹುಚ್ಚರ ಅನ್ಬೇಕಲ್ಲಿ ಇವಕ್ಕ. ಇರ್ಲಿಕ್ಕಂದ್ ನಿಮ್ಮಂಗೆ ಶಾಣ್ಯಾರ ಯಾರ್ಯಾರ ಹೊಲ ಹಚ್ಚಿ ಆರಾಮಾಗಿ ಇರ್ತಿದ್ರು, ಇನ್ನು ತಾನೇ ತಿರುಗಾಡ್ತೈತಿ ಹುಚ್ಚಪಾಯಲ್ಲಿ. ನೀವ್ ಹೆಂಗದಿರಿ ನೋಡು, ಎಲ್ಲ ಬಾಡಿಗೆ ಕೊಟ್ಟು ಬೆಳ್ಳಗ ಹುಳ್ಳಗ ಹಾಕೊಂಡು ಒಂದ್ ಕೈಯಾಗ ಪೇಪರ್ ಹಿಡ್ಕೊಂಡು ಹೊಂಟ ಗೌಡ ಸಾವ್ಕಾರ ಅಂದ್ರ